ಅತ್ಯುನ್ನತ ಹುದ್ದೆಗಳು ಪಡೆಯಬೇಕೆಂಬ ದೃಢ ಇಚ್ಛಾಶಕ್ತಿ ಮತ್ತು ಕಠಿಣ ಪರಿಶ್ರಮ ಇದ್ದರೆ ಯಾರಾದರೂ IAS IPS ಸೇರಿದಂತೆ ಉನ್ನತ ಅಧಿಕಾರಿಗಳಾಗಬಹುದು. IAS ಹುದ್ದೆಗಳು ಕೇವಲ ಉತ್ತರ ಪ್ರದೇಶದವರಿಗೆ ಮಾತ್ರ ಸೀಮಿತವಲ್ಲ. ನಮ್ಮ ಭಾಗದ ಅನೇಕರು ಕನ್ನಡ ಮಾಧ್ಯಮದಲ್ಲಿಯೇ ಪರೀಕ್ಷೆ ಬರೆದು ಯಶಸ್ಸು ಸಾಧಿಸಿದ್ದಾರೆ ಎಂದು ಬೆಂಗಳೂರು ಬಂದೀಖಾನೆ DIG ಜಿನೇಂದ್ರ ಕಣಗಾವಿ ಹೇಳಿದರು. ಪಟ್ಟಣದ ಕಲ್ಮಠ ಗುರುಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ತಾಲೂಕು ಘಟಕ, ಮಾಧ್ಯಮ ಸಮಿತಿ, ಮಾನ್ವಿ ಸಿರಿವಾರ ಕವಿತಾಳ ತಾಲೂಕು ಖಾಸಗಿ ಕಾಲೇಜುಗಳ ಉಪನ್ಯಾಸಕರ ಸಂಘ, ಭೀಮರಾಯ ಸ್ಟಡಿ ಸರ್ಕಲ್ ಹಾಗೂ ದಿಕ್ಕೂಚಿ ಸ್ಪರ್ಧಾತ್ಮಕ ಮಾಸಪತ್ರಿಕೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಒಂದು ದಿನದ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ AI ಬಳಕೆಯಿಂದ ಅನೇಕ ಉದ್ಯೋಗಗಳಲ್ಲಿ ಬದಲಾವಣೆಗಳು ಆಗುತ್ತಿವೆ. ಕೇವಲ ಅಕಾಡೆಮಿಕ್ ಪದವಿಗಳಿಂದ ಉದ್ಯೋಗ ದೊರೆಯುವುದು ಕಷ್ಟವಾಗಿದ್ದು, ಹೆಚ್ಚಿನ ಸರ್ಕಾರಿ ನೇಮಕಾತಿಗಳು ಸ್ಪರ್ಧಾತ್ಮಕ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ಮೀಸಲಾತಿ ದೊರೆಯುವುದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳಿವೆ. ಇತ್ತೀಚೆಗೆ ಸರ್ಕಾರ 70,000 ಹುದ್ದೆಗಳ ನೇಮಕಾತಿಗೆ ಆದೇಶ ಹೊರಡಿಸಿದ್ದರೂ ಸಮರ್ಪಕ ತರಬೇತಿಯ ಕೊರತೆಯಿಂದ ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಅವಕಾಶಗಳನ್ನು ಬಳಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇಂತಹ ತರಬೇತಿ ಕಾರ್ಯಾಗಾರಗಳು ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಲಿವೆ ಎಂದು ಹೇಳಿದರು. DIG ಬೆಂಗಳೂರು ಸಾಹೇಬರು, ಪೂಜ್ಯರು, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಹಿರಿಯರಿಗೂ, ಅಧಿಕಾರಿಗಳಿಗೂ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಸದಸ್ಯರೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ, ಈ ಎಲ್ಲ IPS ಆಗಿರ್ಬೋದು, IAS ಎಲ್ಲ ಹುದ್ದೆಗಳನ್ನು ಮನುಷ್ಯನೇ ನಿರ್ಮಾಣ ಮಾಡಿರುವಂಥದ್ದು. ಹಾಗಾಗಿ ಮನುಷ್ಯ ನಿರ್ಮಾಣ ಮಾಡಿರುವಂಥ ಈ ಎಲ್ಲ ಪರೀಕ್ಷೆಯೊಳಗೆ ಮನುಷ್ಯನ ಉತ್ತೀರ್ಣ ಆಗುವಂಥ ಶಕ್ತಿ ಅವನಿಗಿದೆ ಅನ್ನೋದನ್ನು ತಮಗೆಲ್ಲರಿಗೂ ಕೂಡ ಮನವರಿಕೆ ಮಾಡಲಿಕ್ಕಾಗಿ ಎಲ್ಲ ಪದಾಧಿಕಾರಿಗಳು ಅನುಭವದ ಶಿಖರವನ್ನೇ ತಂದಿರಿ ಇಲ್ಲಿ ಈ ಮುಖಾಂತರ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಜೊತೆಗೆ ಇನ್ನೊಂದು ಕತೆ ಏನಂತಂದರೆ, ನಾವೆಲ್ಲರೂ ಕೂಡ ಬಹಳ ದಿನಗಳಿಂದ ಅಂದರೆ ಅನೇಕ ಕಾರ್ಯಕ್ರಮದೊಳಗಾಗಿರ್ಬೋದು, ಒಳ್ಳೊಳ್ಳೆ ಸನ್ನಿವೇಶದೊಳಗೆ ನಾವು ಕೇಳ್ತಾ ಬರ್ತೀವಿ. ಏನಂತಂದರೆ, ಒಬ್ಬ ಶಿಲ್ಪಿ ಒಂದು ಸುಂದರವಾಗಿರುವಂಥ ಕಲ್ಲನ್ನು ಅಂದರೆ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಕಾಡಿನ ಮಧ್ಯದೊಳಗೆ ಹೋಗ್ತಾನೆ. ಅವನು ಕಾಡು ಸುತ್ತೆಲ್ಲ ಸುತ್ತಿದ್ರು ಕೂಡ ಅವನಿಗೆ ಒಂದು ಸುಂದರವಾಗಿರುವಂಥ ಕಲ್ಲು ಸಿಗುವುದಿಲ್ಲ. ಹಾಗಾಗಿ ಸುತ್ತಾ ಹೋಗ್ತಾ ಬೆಟ್ಟದ ಮಧ್ಯದೊಳಗೆ ಒಂದು ಸುಂದರವಾಗಿ ಒಂದು ಬಂಡಿ ಕಲ್ಲು ಸಿಗ್ತದೆ. ಆ ಕಲ್ಲನ್ನು ತೆಗೆದುಕೊಂಡು ಆ ಒಂದು ಗ್ರಾಮದೊಳಗೆ ಹೆಂಗೆ ನಾವು ಮುಂಚಿತವಾಗಿ ಆರ್ಡರ್ ಮಾಡ್ತೇವಲ್ಲ ಹಂಗೆ ಒಂದು ಮೂರ್ತಿ ಕೇಳಿರ್ತಾರೆ. ಆವಾಗ ಆ ಶಿಲ್ಪಿ ಸುಂದರವಾಗಿರುವಂಥ ಮೂರ್ತಿಯನ್ನು ಕೆತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೂರಾರು ಹೊಡೆತಗಳನ್ನು ತಿಂದಿರುವಂಥ ಒಂದು ಕಲ್ಲು ಏನಾಗ್ತದೆ ಅಂದರೆ ಮಧ್ಯದೊಳಗೆ ಒಡೆದು ಹೋಗ್ತದೆ. ಆವಾಗ ಅವನೇ ವಿಚಾರ ಮಾಡ್ತಾನೆ, ಇದು ಮೂರ್ತಿ ಆಗಲಿಕ್ಕೆ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಆ ಕಲ್ಲನ್ನು ಬದಿಗೆ ಸರಿಸ್ತಾನೆ. ಇನ್ನೊಂದಿರುವಂಥ ಕಲ್ಲು ಅಂದರೆ ಒಂದು ಕಲ್ಲದ ಎರಡು ಭಾಗದೊಳಗೆ ಒಂದು ಒಡೆದು ಹೋಗ್ತದೆ, ಇನ್ನೊಂದು ಸುಂದರವಾಗಿರುವಂಥ ಮೂರ್ತಿ ಆ ಹೊಡೆತಗಳನ್ನು ತಾಳ್ತಾ ಇರ್ತದೆ. ಆವಾಗ ಆ ಶಿಲ್ಪಿ ಹೇಳ್ತಾನಂತ, ನೀನು ಇದರಂಗೆ ಹೇಡಿ ಆಗಕ್ಕೆ ಹೋಗಬೇಡ, ಇದರಂಗೆ ನೀನು ಒಡೆದು ಹೋಗ್ಲಿಕ್ಕೆ ಹೋಗಬೇಡ, ಇನ್ನೊಂದಿಷ್ಟು ತಾಳು, ನಿನ್ನ ಬದುಕು ಸುಂದರವಾಗ್ತದೆ ಅಂದಾಗ ಆ ಶಿಲ್ಪಿಯ ನೂರಾರು ಹೊಡೆತಗಳನ್ನು, ಸಾವಿರಾರು ಹೊಡೆತಗಳನ್ನು ತಿಂದಿರುವಂಥ ಆ ಕಲ್ಲು ಸುಂದರವಾಗಿರುವಂಥ ಮೂರ್ತಿ ಆಗ್ತದೆ. ಮೂರ್ತಿ ಆಗಿರುವಂಥ ಕಲ್ಲನ್ನು ಭವ್ಯವಾಗಿರುವಂಥ ನಿರ್ಮಾಣ ಮಾಡಿರುವಂಥ ದೇವಸ್ಥಾನದ ಗರ್ಭಗುಡಿಯೊಳಗೆ ಪೂಜನೆಯ ಸ್ಥಾನದೊಳಗೆ ಅದು ನಿಂತರೆ ಯಾವ ಕಲ್ಲು ಒಡೆದು ಹೋಗಿರ್ತದೋ ಅದು ಅದೇ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿರುವಂಥ ಎಲ್ಲರ ಪಾದದೊಳಗಿರುವಂಥ ಮೆಟ್ಟಲಾಗಿ ನಿರ್ಮಾಣ ಆಗ್ತದೆ. ಯಾಕೆ ಈ ಕಥೆಯನ್ನು ಹೇಳಿದೆ ಅಂತಂದರೆ, ನನ್ನಿಂದ ಆಗುವುದಿಲ್ಲ, ನನ್ನಿಂದ ಈ ಉದ್ಯೋಗವನ್ನು ಅಥವಾ ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ನಾನು ಉತ್ತೀರ್ಣಕ್ಕೆ ಆಗುವುದಿಲ್ಲ ಅನ್ನುವಂಥ ಭಯ ನಿಮ್ಮಲ್ಲಿ ಏನಾದರೂ ಇದ್ದರೆ, ಇಲ್ಲಿರುವಂಥ ಎಲ್ಲ ಅನುಭವದ ಶಿಖರವೇ ಆಗಿರುವಂಥ ಎಲ್ಲ ಪದಾಧಿಕಾರಿಗಳಲ್ಲಿ ಹಾಗೂ ಅದರಲ್ಲೇ ಉತ್ತೀರ್ಣರಾಗಿರುವಂಥ ಎಲ್ಲ ಶಿಕ್ಷಕರಲ್ಲಿ ತಮ್ಮ ಅನುಭಾನದ ಪ್ರಶ್ನೆಗಳನ್ನು ಕೇಳಿದರೆ ನಿಮಗೆ ನಿಮ್ಮಲ್ಲಿರುವಂಥ ಭಯವೆಂಬ ಆ ಕಲ್ಲಿನ ಚೂರುಗಳು ದೂರವಾಗಿ ಒಂದು ಸುಂದರವಾಗಿರುವಂಥ ಮೂರ್ತಿ ನೀವು ಆಗ್ತೀರಿ. ಜಗತ್ತಿಗೆ ಆದರ್ಶವಾಗಿರುವಂಥ ಈ ದೇಶವನ್ನು ಕಟ್ಟುವಲ್ಲಿ ತಮ್ಮೆಲ್ಲರ ಪಾತ್ರವೂ ಕೂಡ ಮಹತ್ವವಾಗಿರ್ತದೆ ಅನ್ನುವಂಥ ಮಾತುಗಳನ್ನು ಹೇಳಿ, ಓಡೋ ಕುದುರೆಯನ್ನು ಓಡಿಸೋದು ಬದಲು ಓಡದಲ್ಲೇ ಇರೋ ಕುದುರೆಯನ್ನು ತಯಾರು ಮಾಡಿ ಓಡಿಸೋದು ನೇತಿ ಸೋಮಶೇಖರ್ಗೆ ಚೆನ್ನಾಗಿ ಗೊತ್ತು. ನನಗೆ ಆ ಒಂದು ನಂಬಿಕೆ ಇದೆ. ಕನಿಷ್ಠ ಪಕ್ಷ ಇವತ್ತು ಹೇಳ್ತಿದ್ದೀನಿ, ಬರೆದಿಟ್ಕೊಳ್ಳಿ, ಒಂದು 10ರಿಂದ 15 ಜನ
ಉನ್ನತ ಹುದ್ದೆಯನ್ನು ಖಂಡಿತ ನೀವು ಅಲಂಕಾರ ಮಾಡ್ತೀರಾ. ಆ ಒಂದು ಸಾಮರ್ಥ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿರೋದು. ಆ ಬೀಜವನ್ನು ಇವತ್ತು ಬಿತ್ತುವ ಕಾರ್ಯವನ್ನು ನಾವು ಮಾಡ್ತೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಮಾನ್ಯ ಶ್ರೀ ನೀತಿ ಸೋಮಶೇಖರ್ ಅವರ ನನ್ನ ಸ್ನೇಹ ಒಂದು 25 ವರ್ಷ ಹಿಂದಿಂದು, ಜೊತೆಗೆ ಕಣಗಾವಿಯವರು ಕೂಡ ಇಲ್ಲಿ ಇವತ್ತು ಈ ಪುಸ್ತಕನ ಅವರು ಸುಮಾರು 90 ಪುಸ್ತಕಗಳನ್ನ, 60 ಪ್ರಬಂಧಗಳನ್ನ, 200 ಲೇಖನಗಳು ಬರೆದಂಥದ್ದು, ಬೆಸ್ಟ್ ಟೀಚರ್ ಅವಾರ್ಡು, ಕನ್ನಡ ಸೇವಾರತ್ನ ಪ್ರಶಸ್ತಿ 1, 2, 10 ಬರೆದಿದ್ದಾರೆ. ಅವರು ಈ ಪುಸ್ತಕಕ್ಕೆ ನಾನೇ ಹಿನ್ನೆಲೆ ಕೂಡ ಬರೆದಿದ್ದೀನಿ, ಹಿನ್ನುಡಿ ಕೂಡ ಬರೆದಿದ್ದೀನಿ. ಏನಂತಂದರೆ, ಇಂಥ ಒಂದು ಪುಸ್ತಕ ಒಬ್ಬರು ಬರಿತಾರಪ್ಪ ಅಂದರೆ ಅವ್ರದಿಂದ ಅಧ್ಯಯನ ಎಷ್ಟಿರ್ತದೆ ಅಂದರೆ ಅದು ದೊಡ್ಡದು. ಅದನ್ನು ನೀವೆಲ್ಲರೂ ಸರಿಯಾಗಿ ಬಳಕೆ ಮಾಡ್ಬೇಕನ್ನೋದು ನನ್ನದೊಂದು ಪ್ರಾರ್ಥನೆ. ಆಮೇಲೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆಮೇಲೆ ಇವರು ಮಾತಾಡಿದ ನಂತರ ನಾನು ಮಾತಾಡ್ತೇನೆ. ನಿಮಗೆ ಈ ಸಂಸ್ಥೆ ಇದನ್ನು ಫಂಕ್ಷನ್ ನಡೆಸೋಣ ಅಂತ ನಮ್ಮಲ್ಲಿ ಬಂದ್ರಲ್ಲ, ನಮ್ಗೆ ಯಾರಿಗಾದ್ರೂ ಇಬ್ಬರಿಗೆ ಹೇಳ್ರಿ ಅಂದರು. ಯಾರಿಗೆ ಹೇಳ್ಬೇಕು? ನನಗೂ ಇದು ಅನ್ನಿಸ್ತು, ಇಲ್ಲ ಬೇಡ, ಒಂದು ಕಾರ್ಯಾಗಾರ ಮಾಡ್ತಾರಂತಂದರೆ ಅದಕ್ಕೊಂದು 2 ಕಣ್ಣು ಕೊಡೋಣ ಅನ್ನಿಸ್ತು. ಒಂದು ಕಣ್ಣು ಜಿನೇಂದ್ರ ಕಣಗಾವಿಯಲ್ಲ, ಅವರು ಕಣಿಗಾವಿ. ಹೆಂಗಂದ್ರೆ ಒಂಥರ ಗೋಲ್ಡ್ ಮೈನ್ ಇದ್ದಂಗೆ. ಸುಮಾರು 15ರಿಂದ 20 ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕಟ್ತಕ್ಕಂಥವ್ರಿಗೆ ರಕ್ತ ಮಾಂಸದ, ಅವರ ನರನಾಡಿಗಳ ರಕ್ತ ಮಾಂಸ ತುಂಬಿದಂಥ ವ್ಯಕ್ತಿ ಅವರು. ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ ಅವರು. ನಾನು ಅಲ್ಲಿಂದ ಬರ್ತೀರೇನಂದ್ರೆ ಬರ್ತಂದ್ರು. ಇಲ್ಲಿ ಯಾರು ಬರ್ತಾರೋ, ಎಷ್ಟು ಮಂದಿ ಕುಂದಿರ್ತಾರೋ, ಒಂದು ಮಾತು ಕೇಳಲಿಲ್ಲ. ಒಬ್ಬ IGP ಆದಂಥ ಒಬ್ಬ ವ್ಯಕ್ತಿ ಅಲ್ಲಿಂದ ಬಂದು ಇಲ್ಲಿ ಹುಡುಗರು ಎಷ್ಟಿರ್ತಾರೆ ಏನಂತ ಗೊತ್ತಿಲ್ಲ, ಅವ್ರು 10 ಹುಡುಗರು ಇರ್ಬೋದು, 20. ಯಾಕಂದರೆ ಯಾವುದೇ ಒಂದು ಸಾಹಸ, ಯಾವುದೇ ಒಂದು ಸಾಧನೆ ಹುಟ್ಟೋದು ಒಂದು ಸಣ್ಣ ಗುಡಿಸಲಲ್ಲೇ ಹೊರ್ತು, ಸಣ್ಣ ಮನಸ್ಸಿನಲ್ಲೇ ಹೊರ್ತು ಎಲ್ಲಿಯೂ ಅಲ್ಲ. ಅಂಥವಕ್ಕೆ ಒಂದು 4 ಇನ್ಸ್ಪಿರೇಷನ್ ಮಾಡೋಣ ಅಂತ ಅಲ್ಲಿಂದ ಓಡೋಡಿ ಬಂದಾರಲ್ಲ, ಅವರಿಗೆ ನಾನು ಏನು ಧನ್ಯವಾದ, ಏನು ಹೇಳಿದ್ರು ಕಡಿಮೆನೇ. ನಿಜವಾಗ್ಲು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ 25 ವರ್ಷದಿಂದ ಅವ್ರು ನೋಡಿದ್ದೀನಿ ನಾನು ಹೆಂಗೆ ಬೆಳೆದಿದ್ದಾರೇನಂತ. ನೀತಿ ಸೋಮಶೇಖರ್ ಅವರು ಕೂಡ ಅಷ್ಟೇ. ಅವ್ರನ್ನ ದಿಕ್ಸೂಚಿ ಸ್ಟಾರ್ಟ್ ಮಾಡಿದಾಳಿಂದ ಹಾಗೇ ಬಂದ್ಕಂತ ಹೋಗಿ ಅವ್ರು ಮಾಡಿರೋದು ಅಷ್ಟೇ. ಸಾಕಷ್ಟು ಪುಸ್ತಕಗಳು ಬರೆದಿದ್ದಾರೆ ಎಲ್ಲರೂ. ಅವರಿಬ್ಬರು ಇಲ್ಲಿ ಬಂದಿರೋದಂದರೆ ಒಂದು 2 ಕಣ್ಣು ಕೊಟ್ಟಂಗೆ. ಆ 2 ಕಣ್ಣನ್ನು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತಿರೋ ನಿಮಗೆ ಸೇರಿರೋದು. ಇವತ್ತು ಇಲ್ಲಿ ನಿಮ್ಮನ್ನು ಯಾಕೆ ಕರೆಸಿದ್ದಾರೆ, ಅದರ ಉದ್ದೇಶ ಏನು, ಅವುಗಳನ್ನು ಆರಂಭಿಕ ಹಂತದಲ್ಲಿ ಸರ್ ಒಬ್ಬರು ತುಂಬ ಚೆನ್ನಾಗಿ ಹೇಳಿದರು. ಈ ನೀವು ಪರೀಕ್ಷೆಗಳನ್ನು 2 ರೀತಿಯಲ್ಲಿ ನೋಡ್ತೀರಿ. ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಗಳಲ್ಲಿ ಪರೀಕ್ಷೆಗಳಿದ್ದಾವೆ. ಪ್ರತಿ ವರ್ಷ ಪ್ರತಿ ಸೆಮಿಸ್ಟರ್ಗೆ ಪರೀಕ್ಷೆ ಇರ್ತದೆ. ಅವುಗಳಲ್ಲಿ ನೀವು ಬರೆದು ಪಾಸಾಗಿ 10th PUC ಡಿಗ್ರಿ ಮಾಡ್ಕೊಂಡು ಹೋಗ್ತೀರಿ. ಬಟ್ ಆ ಪರೀಕ್ಷೆಗಳಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಏನು ವ್ಯತ್ಯಾಸ ಇದೆ? ಒಂದು ಕೆಲವು ಮೂಲಭೂತವಾದ ವ್ಯತ್ಯಾಸಗಳಿದ್ದಾವೆ. ನಿಮ್ಮ ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಇರ್ತದೆ. ಯೂನಿವರ್ಸಿಟಿ ಆಗ್ಬೋದು, PU ಬೋರ್ಡ್ ಆಗ್ಬೋದು, 10th ಬೋರ್ಡ್ ಆಗ್ಬೋದು. ಒಂದು ನಿರ್ದಿಷ್ಟವಾದ ಸಿಲೆಬಸ್ಸು, ನಿರ್ದಿಷ್ಟವಾದ ಟೆಕ್ಸ್ಟ್ ಬುಕ್ಗಳನ್ನು ರೆಫರೆನ್ಸಿಗೆ ಇಟ್ಟಿರ್ತಾರೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿರ್ದಿಷ್ಟವಾದ ಸಿಲೆಬಸ್ ಇರೋಂಗಿಲ್ಲ, ಒಂದು ಔಟ್ಲೈನ್ ಅಷ್ಟೇ ಇರ್ತದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟ್ರಿ, ಬೇಸಿಕ್ ಸೈನ್ಸ್, ಟೆಕ್ನಾಲಜಿ, ಮಾನಸಿಕ ಸಾಮರ್ಥ್ಯ. ಸೊ ಈಗ ಬ್ರಾಡ್ ಬ್ಯಾಂಡ್ ಆಗಿರ್ತದೆ. ಈಗ ನೀವು ಯೂನಿವರ್ಸಿಟಿಗಳಲ್ಲಿ ಕೆಲವು ಸಂದರ್ಭದಲ್ಲಿ ಹುಡುಗರು ಸ್ಟ್ರೈಕ್ ಮಾಡೋದು ನೋಡ್ತೀರಿ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದೆ, ನಮಗೆ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ. ಆ ಥರ ಸ್ಟ್ರೈಕ್ ಯಾವತ್ತಾದರೂ KPSC ಎದುರುಗಡೆ, UPSC ಎದುರುಗಡೆ ಆದದ್ದು ಕೇಳಿದ್ದೀರಾ? ಯಾವತ್ತೂ ಇಲ್ಲ. ಸೊ ಇದಕ್ಕೆ ನಿರ್ದಿಷ್ಟವಾದ ಸಿಲೆಬಸ್ ಇರೋದಿಲ್ಲ. ಇನ್ನು ಎರಡನೇದಾಗಿ, ನಿಮ್ಮ ಅಕಾಡೆಮಿಕ್ ಎಕ್ಸಾಮ್ಗಳಲ್ಲಿ ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್. ಯಾವ ಪ್ರಶ್ನೆಗಳು ಬರ್ತವೆ, ಯಾವ ಉತ್ತರ ಬರೀಬೇಕು, ಹೇಗೆ ಬರೀಬೇಕು, ನಿಮ್ಮ ಸರ್ಗಳು ಟೀಚರ್ಗಳು ಅದನ್ನು ಬರೆಸ್ಕೊಟ್ಟಿರ್ತಾರೆ. ಅದೇ ರೀತಿ ನೀವು ಮಕ್ಕಕ್ಕೆ ಮಕ್ಕಿ ಬಾಯ್ಪಾಠ ಮಾಡ್ತೀರಿ. 3 ತಾಸಿನ ಎಕ್ಸಾಮ್ನಾಗ ವಾಂತಿ ಮಾಡ್ತೀರಿ, ಹೌದಾ? ಸೊ ಆ ಮೂಲಕ
70, 80, 90, 95, 100 out of 100 ಸ್ಕೋರ್. ಸೊ ಗಿಳಿಪಾಠದ ಸ್ಕೋರ್ಗಳನ್ನು ಅಲ್ಲಿ ನೋಡ್ತೀವಿ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಗಿಳಿಪಾಠದ ಸ್ಕೋರನ್ನು ಮಾಡಲಿಕ್ಕಾಗೋದಿಲ್ಲ. ವಿಷಯವನ್ನು ಅರ್ಥೈಸ್ಕೊಳ್ಬೇಕು, ಆಳವಾದ ಜ್ಞಾನವನ್ನು ಹೊಂದಿರಬೇಕು, ಆ ವಿಷಯದ ಕುರಿತು ವಿವಿಧ ಆಯಾಮಗಳನ್ನು ಹೊಂದಿರಬೇಕು, ನಿಮ್ಮದೇ ಆದ ಅಭಿಪ್ರಾಯವನ್ನು ಮೂಡಿಸುವಂತಿರಬೇಕು. ಇನ್ನು ಮೂರನೇದಾಗಿ ಈ ಒಂದು ಪರೀಕ್ಷಾ ಮೆಥಡ್ ಕೂಡ ನಿಮ್ಮಲ್ಲಿ ಮೋರ್ ಆಫ್ ಇಟ್ ಇಸ್ ದ ಡಿಸ್ಕ್ರಿಪ್ಟಿವ್, ಓದಿದ್ದನ್ನು ಪೇಜ್ಗಟ್ಟಲೆ ಪುಟಗಟ್ಟಲೆ ಬರೆಯೋದು. ಇಲ್ಲಿ ಎರಡು ರೀತಿ ಇರ್ತದೆ, ಅಬ್ಜೆಕ್ಟಿವ್ನೂ ಕೂಡ ಇರ್ತದೆ, ಡಿಸ್ಕ್ರಿಪ್ಟಿವ್ನೂ ಇರ್ತದೆ. ಈ ಮಲ್ಟಿಪಲ್ ಚಾಯ್ಸ್ ಅಂತ ಏನು ಕರಿತೀವಿ, ಅಬ್ಜೆಕ್ಟಿವ್ ಕ್ವಶನ್ಸ್, 4 ಪ್ರಶ್ನೆಗಳಿಗೆ 1 ಪ್ರಶ್ನೆಗೆ 4 ಉತ್ತರ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನೀವು ಇನ್ನೂ ನೆಕ್ಸ್ಟ್ ಹಂತ, ಮುಂದಿನ ಹಂತ ಮೇನ್ಸದಲ್ಲಿ ನೀವು ಎಲಾಬ್ರೇಟಾಗಿ ಬರೀಬೇಕು, ಪುಟಗಟ್ಟಲೆ ಬರೀಬೇಕಾಗ್ತದೆ. ಅಲ್ಲಿ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯ ಬೇಕಾಗ್ತದೆ. ಇನ್ನು ನಿಮ್ಮ ಅಕಾಡೆಮಿಕ್ಗಳಲ್ಲಿ ಇಂಟರ್ವ್ಯೂ ಅನ್ನೋಂಥದ್ದು ಇರೋಂಗಿಲ್ಲ, ನೀವೇನು ಬರೀತೀರಿ ಅದೇ ಫೈನಲ್ಲು. ಅದರ ಸ್ಪರ್ಧಾತ್ಮಕ ವರದಿ ಪರೀಕ್ಷೆಗಳ ಶಫೀಕ್ ಬಹುತೇಕ ಹುಸೇನ್, ಮಾನವಿ.